ಲೋಕಸಭಾ ಚುನಾವಣೆಯಲ್ಲಿ ಸಾರ್ವಜನಿಕರ ಸಕ್ರಿಯ ಭಾಗವಹಿಸುವಿಕೆ ಹಾಗೂ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಬಿಬಿಎಂಪಿ ಸಹಯೋಗದಲ್ಲಿ ಬೆಂಗಳೂರಿನಲ್ಲಿಂದು ವಿಶೇಷ ವಾಕಥಾನ್ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಿಬಿಎಂಪಿ ಚುನಾವಣೆಗಳ ವಿಶೇಷ ಆಯುಕ್ತ ಡಾ ಆರ್ ಸೆಲ್ವಮಣಿ, ಖಾಸಗಿ ಆಸ್ಪತ್ರೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾ ಎಸ್ ವಿಜಯಭಾಸ್ಕರನ್, ಚಿತ್ರನಟಿ ಪ್ರಣೀತಾ ಸುಭಾಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮತದಾನದ ಮಹತ್ವದ ಕುರಿತ ಜಾಗೃತಿ ಜಾಥಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಿದ್ದರು. ಪ್ರಣೀತಾ, ಮಾಧ್ಯಮದವರಿಗೆ ಕೂಡ ಧನ್ಯವಾದಗಳನ್ನು. ಪ್ಲೀಸ್ ಗಿವ್ ಎ ರೌಂಡ್ ಆಫ್ ಅಪ್ಲಾಸ್ ಎವ್ರಿಬಡಿ. ದೂರದರ್ಶನದೊಂದಿಗೆ ಡಾ ಆರ್ ಸೆಲ್ವಮಣಿ, ಪ್ರಜಾಪ್ರಭುತ್ವದ ಯಶಸ್ಸು ನಾಗರಿಕರ ಮತ ಚಲಾವಣೆಯಿಂದ ನಿರ್ಧಾರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ವೀಕ್ಲಿ 1 ಡೇಸ್ ಮಾತ್ರ ರನ್ನಿಂಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಡೈಲಿ ವಾಕಿಂಗ್ ಆದ್ ಮಾಡಿ, 1 ಕಿಲೋಮೀಟರ್ ಆದ್ ವಾಕಿಂಗ್ ಮಾಡಿ. ಯಾಕೆ ಅಂದರೆ ಗುಡ್ ಫಾರ್ ಹೆಲ್ತ್. ವಾಕಿಂಗ್, ರನ್ನಿಂಗ್, ಆಮೇಲೆ ನಿಮಗೆ ಸೈಕ್ಲಿಂಗು, ಯಾವುದೋ ಒಂದು ಆಕ್ಟಿವಿಟಿ ಇರಬೇಕು. ಡಾ ಎಸ್ ವಿಜಯಭಾಸ್ಕರನ್, ಪ್ರಜಾಪ್ರಭುತ್ವದ ಅತಿದೊಡ್ಡ ಉತ್ಸವವಾಗಿರುವ ಲೋಕಸಭಾ ಚುನಾವಣೆಯಲ್ಲಿ ತಾವು ಮತದಾನ ಮಾಡುವ ಮೂಲಕ ಉತ್ತಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು ಎಂದರು. To create awareness so that the voting percentage will get improved, and the target is 100. At least from the last year of 67 plus, this year at least we should cross 80%, and for that BBMP and election is coming forward and doing this awareness program, and Kaveri Hospital is associating with that. For that we are happy. ಪ್ರಣೀತಾ ಸುಭಾಷ್, ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ. ದೇಶದ ಅಭಿವೃದ್ಧಿ ಕುರಿತಾದ ಪರಿಕಲ್ಪನೆಗಳನ್ನು ಸಾಕಾರಗೊಳಿಸಲು ಮತದಾನದ ಹಕ್ಕು ಚಲಾಯಿಸುವುದು ಅವಶ್ಯಕ ಎಂದು ತಿಳಿಸಿದರು. ಜನರು ಮುಂದೆ ಬಂದು ಖಂಡಿತ ವೋಟ್ ಮಾಡಬೇಕು ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇವತ್ತು ಈ ಒಂದು ಇವೆಂಟ್. ಸೊ ಇದಕ್ಕೆ ಬಂದಿರೋದಕ್ಕೂ ತುಂಬ ಸಂತೋಷ ಆಗ್ತಾ ಇದೆ. ಖಂಡಿತ ಎಲ್ಲರೂ ಬಂದು ವೋಟ್ ಮಾಡಿ. ಆ್ಯಂಡ್ ಇವತ್ತಿನ ಟರ್ನ್ಔಟ್ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕೆ ಈ ಥರ ಜಾಸ್ತಿ ಪ್ರೋಗ್ರಾಮ್ಸ್ ಮಾಡಿದ್ರೆ ಜಾಸ್ತಿ ಜನ ಮುಂದೆ ಬಂದು ವೋಟ್ ಮಾಡಲಿ ಅಂತ ನಮ್ಮ ಕೋರಿಕೆ.